ಹಾಸನ ಜಿಲ್ಲೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಅತಿ ಶೀಘ್ರದಲ್ಲಿ ಸಹಾಯವಾಣಿ ತೆರೆದು ಅಗತ್ಯ ಮುಂಜಾಗ್ರತಾ ಕ್ರಮ ವಹಿಸುವಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದ್ದಾರೆ. ಡೆಂಗ್ಯೂ ಹೆಚ್ಚಾದ ಹಿನ್ನೆಲೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಡೆಂಗ್ಯೂನಿಂದ ಯಾವುದೇ ಸಾವು ಸಂಭವಿಸಬಾರದು. ಜಿಲ್ಲಾಸ್ಪತ್ರೆಯಲ್ಲಿ ಇರುವ ಸೌಲಭ್ಯಗಳನ್ನು ಬಳಸಿಕೊಂಡು ಗುಣಮಟ್ಟದ ಚಿಕಿತ್ಸೆ ನೀಡಲು ಸೂಚನೆ ನೀಡಲಾಗಿದೆ ಎಂದರು. ಜಿಲ್ಲೆಯ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲೂ ಡೆಂಗ್ಯೂ ಪರೀಕ್ಷೆ ಹಾಗೂ ಚಿಕಿತ್ಸೆಗೆ ಅಗತ್ಯ ಇರುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಸೂಚನೆ ನೀಡಲಾಗಿದೆ. ಹೆಚ್ಚಿನ ಚಿಕಿತ್ಸೆ ಅಗತ್ಯ ಬಿದ್ದರೆ ಶೀಘ್ರವಾಗಿ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲು ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ ಡೆಂಗ್ಯೂನಿಂದ 2 ಸಾವನ್ನಪ್ಪಿರುವುದು ಬೇಸರದ ಸಂಗತಿ. ಮುಂದಿನ ದಿನಗಳಲ್ಲಿ ಡೆಂಗ್ಯೂನಿಂದ ಸಾವು ಸಂಭವಿಸದಂತೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗುವುದು. ವೈದ್ಯರು ಹಾಗೂ ಸಿಬ್ಬಂದಿಗಳ ಕೊರತೆ ಇದ್ದಲ್ಲಿ ಇಲಾಖೆಯಿಂದ ಮಾಹಿತಿ ಪಡೆದು ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು ಎಂದರು. ಖಾಸಗಿ ಆಸ್ಪತ್ರೆಗಳಲ್ಲಿ ಡೆಂಗ್ಯೂ ಪರೀಕ್ಷೆಗೆ ಈಗಾಗಲೇ ಸರ್ಕಾರ 300 ರೂಪಾಯಿಗಳ ಸಹಾಯಧನ ನಿಗದಿ ಮಾಡಿದ್ದು, ಮನೆ ಬಂದಂತೆ ಹಣ ವಸೂಲಿ ಮಾಡುವ ಪ್ರಕರಣಗಳು ಕಂಡುಬಂದರೆ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು. ಸರ್ಕಾರದ ನಿಯಮಾನುಸಾರ ಶುಲ್ಕ ಪಡೆಯಬೇಕು. ಜೊತೆಗೆ ವಿಮಾ ಯೋಜನೆಗಳನ್ನು ಅಳವಡಿಸಬಹುದಾದಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವುಗಳನ್ನು ಬಳಸಿಕೊಳ್ಳಬೇಕು ಎಂದು ಹೇಳಿದರು. ಸಾರ್ವಜನಿಕರು ಕೂಡ ಡೆಂಗ್ಯೂ ನಿಯಂತ್ರಣಕ್ಕೆ ಸಹಕಾರ ನೀಡಬೇಕು. ನಮ್ಮ ಮನೆ ಸುತ್ತಮುತ್ತಲೂ ನೀರು ನಿಲ್ಲದಂತೆ ಎಚ್ಚರ ವಹಿಸಬೇಕು. ಮಕ್ಕಳ ಆರೋಗ್ಯದ ಬಗ್ಗೆ ನಿಗಾ ವಹಿಸಿ ಜ್ವರ ಹಾಗೂ ಶೀತದಂತಹ ಲಕ್ಷಣಗಳು ಕಂಡುಬಂದಲ್ಲಿ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬೇಕು ಎಂದು ಸಲಹೆ ನೀಡಿದರು. ಈ ವೇಳೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಶಿವಸ್ವಾಮಿ, ಹಾಸನ ವೈದ್ಯಕೀಯ ಮಹಾವಿದ್ಯಾಲಯದ ನಿರ್ದೇಶಕ ಡಾ ಎಸ್.ವಿ. ಸಂತೋಷ್, ಜಿಲ್ಲಾ ಶಸ್ತ್ರಚಿಕಿತ್ಸಕ ಲೋಕೇಶ್ ಇತರರು ಹಾಜರಿದ್ದರು. ಏನು ಡೆಂಗ್ಯೂ ಕಳೆದ ವಾರದಿಂದ ಡೆಂಗ್ಯೂ ಕೇಸಸ್ ಏನು ಜಾಸ್ತಿ ಆಗ್ತಾ ಹೋಗಿದೆ, ಅದ್ರ ಬಗ್ಗೆ ಒಂದು ಪರಿಶೀಲನೆ ಸಲುವಾಗಿ ನಾವು ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳು, ನಮ್ಮ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಮತ್ತೆ ನಮ್ಮ ಹಾಸನ ವೈದ್ಯಕೀಯ ಕಾಲೇಜಿನ ನಿರ್ದೇಶಕರು ಮತ್ತೆ ಎಲ್ಲಾ ಸಮುದಾಯ ಆರೋಗ್ಯ ಕೇಂದ್ರದ ಅಧಿಕಾರಿಗಳು, AMOs, ತಾಲೂಕು PHOs ಎಲ್ಲರೂ ಒಂದು ಸಭೆ ಸೇರಿದ್ವಿ. ಏನು ಡೆಂಗ್ಯೂ ಕೇಸಸ್ ಏನಕ್ಕೆ ಈ ರೀತಿ ಹೈಕ್ ಆಗ್ತಿರೋ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಜೊತೆಗೆ ಏನ್ ಮಾಡ್ಬೇಕು, ಅದಕ್ಕೆ ಪ್ರಿಕಾಷನರಿ ಮೆಜರ್ ಏನ್ ತಗೊಂಡಿದ್ದೀರಾ, ಏನ್ ತಗೋಬೇಕನ್ನೋದನ್ನು ನಾವು ಇವತ್ತು ಡಿಸ್ಕಸ್ ಅನ್ನ ಮಾಡಿದೀವಿ. ಎಲ್ಲರೂ ಕೊಟ್ಟಿರೋ ಮಾಹಿತಿ ಪ್ರಕಾರ ಜೊತೆಗೆ ಏನು ನಮ್ಗೆ ಈಗ ಕಳೆದ ಜುಲೈ ಬಗ್ಗೆ ನಾನು ಹೇಳೋದು ಹೋದ್ರೆ, ನಮ್ಮ ಜಿಲ್ಲೆಯಲ್ಲಿ ಒಟ್ಟು 4 ಮಕ್ಕಳು ತೀರ್ಕೊಂಡಿದ್ದಾರೆ ಜುಲೈ ಕೇಸಸ್ ಅಲ್ಲಿ. ಸಾರಿ 2 ಫೆಬ್ರವರಿಲಿ 2 ಮಕ್ಕಳು, ಜೂನ್ ಅಲ್ಲಿ 3 ಮಕ್ಕಳು, ಜುಲೈಲಿ 2 ಮಕ್ಕಳು ತೀರ್ಕೊಂಡಿದ್ದಾರೆ. 2ರಲ್ಲಿ ಒಂದು ದೊಡ್ಡ ಮಗ್ಗೆದೊಂದು ಮತ್ತೆ ಬಾಣವರ, ದೊಡ್ಡ ಮಗ್ಲೆ ಅರ್ಕಲ್ಗೂಡ್ದೊಂದು, ಬಾಣವರ ಅರಸೀಕೆರೆದೊಂದು 2 ಕನ್ಫರ್ಮ್ ಕೇಸು. ಇನ್ನೆರಡು ಸಸ್ಪೆಕ್ಟೆಡ್ ನಿನ್ನೆ ಆಗಿರೋದು, ಒಂದು ಇಲ್ಲಿ ಸರ್ ನುಗ್ಗೇಳಿಲಿ ಒಂದು, ಅಲ್ಲ ಅರ್ಕಲ್ಗೂಡು ಅಲ್ಲ ಒಳನರಸೀಪುರದ ಗುಡ್ಡೇನಹಳ್ಳಿ ಒಂದು, 2 ಸಸ್ಪೆಕ್ಟೆಡ್ ಇದೆ. ಅದನ್ನು ಈಗ ಡೆಂಗ್ಯೂ ಡೆತ್ಸ್ ಅಂತಾನೆ ನಾವು ಕನ್ಸಿಡರ್ ಮಾಡ್ಬೇಕು ಏನೋ ಅನ್ನೋದು ರಿಪೋರ್ಟ್ಸ್ ಮೇಲೆ ಬಂದ್ಮೇಲೆ ಗೊತ್ತಾಗ್ತದೆ. ಡೆತ್ಸ್ ಏನು ಆಗ್ತಾ ಇದೆ ಅದೆಲ್ಲ ಕಂಪ್ಲೀಟ್ಲಿ 12-13 ವರ್ಷದ ಮಕ್ಕಳಿದಾವೆ. ಅಡ್ಮಿಷನ್ ಸಹ ಒಟ್ಟು ನಮ್ಮ ಹಿಮ್ಸ್ ಹಾಸ್ಪಿಟಲ್ 37 ಮಕ್ಕಳು ಅಡ್ಮಿಟ್ ಆಗಿದಾವೆ. ಅದರಲ್ಲಿ 8 ಕ್ರಿಟಿಕಲ್ ಕಂಡೀಷನ್ ಇದ್ದಾರೆ ಅಂತ ನಮ್ಗೆ ವೈದ್ಯಾಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜಾಸ್ತಿ ಇದು ಹರಡ್ತಾ ಇರೋದು 12-13 ಒಟ್ಟಲ್ಲಿ ಬಿಲೋ 18 ಇಯರ್ಸ್ ಮಕ್ಕಳಿಗೆ ಇದು ಜಾಸ್ತಿ ವೇಗವಾಗಿ ಹರಡ್ತಾ ಇದೆ. ಇದು ನಿರ್ಮೂಲನೆ ಮಾಡ್ಲಿಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ ಆಶಾ ಕಾರ್ಯಕರ್ತರ ಒಂದು ಕೋಆರ್ಡಿನೇಷನ್ ಜೊತೆಗೆ, ನಮ್ಮ ಜಿಲ್ಲಾ ಪಂಚಾಯತ್ PDOs ಬಗ್ಗೆ ಜೊತೆ ಕೋಆರ್ಡಿನೇಷನ್ ಜೊತೆಗೆ, ನಮ್ಮ ಏನು ಆರೋಗ್ಯ ಇಲಾಖೆ ಕೋಆರ್ಡಿನೇಷನ್ ಅಲ್ಲಿ ಒಂದು ಏನು ಜನರಿಗೆ ಅರಿವು ಮೂಡಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಅದು ತುರ್ತಾಗಿ ನಡೀತಾ ಇದೆ. ಜೊತೆಗೆ ನಮ್ಮ ಆಶಾ ಕಾರ್ಯಕರ್ತರು ಪ್ರತಿ ಗ್ರಾಮಕ್ಕೆ, ಪ್ರತಿ ಮನೆಗೆ ಹೋಗಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇಲ್ಲಿವರೆಗೂ ಜೂನ್ ಮಾಯಲ್ಲಿ 4,04,783 ಮನೆಗಳಿಗೆ ಹೋಗಿದ್ದಾರೆ. ಅದರಲ್ಲಿ ಪಾಸಿಟಿವ್ ಬ್ಲೀಡಿಂಗ್ ಆಫ್ ಏಡಿಸ್ ಸೊಳ್ಳೆ ಅಂತ ಏನ್ ಹೇಳ್ತಾರೆ, ಅದರಲ್ಲಿ 6,102 ಈ ಬ್ಲೀಡಿಂಗ್ ಆಗಿರುವಂತದ್ದು ಮಾಹಿತಿ ಇದೆ. ಟೋಟಲ್ ಏನು ಸರ್ವೆ ಮಾಡಿದ್ರಲ್ಲಿ ಪಾಸಿಟಿವ್ ಕೇಸಸ್ ಎಷ್ಟಿದೆ, ನಿನ್ನೆವರೆಗೂ 205 ಪಾಸಿಟಿವ್ ಕೇಸಸ್ ಇದೆ, ಇವತ್ತಿಗೆ 213 ಆಗಿದೆ. ಆದಷ್ಟು ಡೆತ್ ರೇಟ್ ನ ನಾವು ಕಮ್ಮಿ ಮಾಡ್ಬೇಕಾಗ್ತದೆ. ಇದು ನಮ್ ಕೈಲಾಗಿರ್ಬೋದು, ಇಲ್ಲ ಬರೀ ಆರೋಗ್ಯ ನಮ್ಮ ವೈದ್ಯರ ಕೈಲಿರುವಂತದ್ದಲ್ಲ. ಜನರು ಅರಿವು ಮೂಡ್ಕೊಬೇಕು, ಎಲ್ಲೂ ತುತ್ತ ನೀರ್ ನಿಲ್ದಂಗೆ ನೋಡ್ಕೊಬೇಕು, ಸ್ವಚ್ಛತೆಯನ್ನ ಕಾಪಾಡ್ಬೇಕು. ನಗರದಲ್ಲಾಗಿರ್ಬೋದು, ಗ್ರಾಮೀಣ ವ್ಯಾಪ್ತಿಯಲ್ಲಾಗಿರ್ಬೋದು,
ನಾವು ಹೆಚ್ಚು ಸ್ವಚ್ಛತೆಗೆ ಅವಕಾಶ ನಾವು ನೋಡ್ಕೊಬೇಕು. ಎಲ್ಲೂ ನೀರ್ ನಿಲ್ದಂಗೆ ಸೊಳ್ಳೆ 2 ದಿವಸಕ್ಕೆ ಒಮ್ಮೆ ಯಾವುದೇ ರೀತಿ ನೀರ್ ಇರ್ಬೋದು ಚೇಂಜ್ ಮಾಡ್ಬೇಕಾಗ್ತದೆ, ಇಲ್ಲಾಂದ್ರೆ ಸೊಳ್ಳೆ ಬ್ರೀಡ್ ಆಗ್ತಾ ಹೋಗ್ತದೆ. ನಾವು ಅದನ್ನ ಅರಿವು ಮೂಡಿಸ್ಕೊಂಡು ಆ ನಮ್ಗೆ ಜಿಲ್ಲೆಯ ಜನರ ಒಂದು ಸಹಕಾರ ಬೇಕು. ಖಂಡಿತವಾಗಿಯೂ ಪಾಸಿಟಿವ್ ಕೇಸ್ ನ ಮುಂದಿನ ದಿನಗಳಲ್ಲಿ ಸತ್ವವಾಗಿ ಕಡಿಮೆ ಆಗುತ್ತೆ ಅಂತ ನಾವೆಲ್ಲ ಭಾವಿಸಿದ್ದೀವಿ. ಎಲ್ಲರ ಸಹಕಾರ ಜೊತೆಗೆ ಮಾಧ್ಯಮ ಮಿತ್ರಗಳಲ್ಲೂ ನಾನು ಕೇಳ್ಕೊಳ್ಳುತ್ತೆ, ನೀವು ಸಹ ದಯಮಾಡಿ ರಾಜ್ಯದಲ್ಲಾಗಿರ್ಬೋದು, ನಮ್ಮ ಜಿಲ್ಲೆಯಲ್ಲಾಗಿರ್ಬೋದು ಡೆಂಗ್ಯೂ ಬಗ್ಗೆ ಅರಿವನ್ನ ಮೂಡಿಸಿ. ಯಾಕಂತ ಹೇಳಿದ್ರೆ ನಾವು ಎಲ್ಲಾ ಒಂದು ಸಾಂಕ್ರಾಮಿಕ ರೋಗಗಳಿಂದ ಈಗ ಮುಕ್ತವಾಗಿದ್ವಿ. ಈಗ ಡೆಂಗ್ಯೂ ಆಬ್ವಿಯಸ್ಲಿ ಇದು ಮಳೆಗಾಲ ಇರೋದ್ರಿಂದ ಈ ಬಾರಿ ಮಳೆ ಚೆನ್ನಾಗ್ ಆಗ್ತಾ ಇರೋದ್ರಿಂದ ಡೆಂಗ್ಯೂ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಆಮೇಲೆ ನಮ್ಗೆ ಮಾಹಿತಿ ನಾವು ಇವಾಗೆಲ್ಲ ತಗೊಂಡಿರೋ ಪ್ರಕಾರ ಸ್ಕೂಲ್ಗಳು ಸಹ ಸೈನ್ಸ್ ಟೀಚರ್ಸ್ಗೆ ಇದ್ರ ಬಗ್ಗೆ ಅರಿವು ಮೂಡಿಸಕ್ಕೆ, ಮಕ್ಕಳುಗಳಿಗೆ ಅರಿವು ಮೂಡಿಸಕ್ಕೆ ಹೇಳಿದ್ವಿ. ಮತ್ತೆ ಮಕ್ಕಳುಗಳು ಯಾವ್ಯಾವ ಶಾಲೆಯಲ್ಲಿ ಜ್ವರ ಬಂದಿದ್ದಾವೆ ಆ ಮಕ್ಕಳನ್ನ ಕೂಡಲೇ ಟೆಸ್ಟ್ ಕಳಿಸ್ಲಿಕ್ಕೆ ಒಂದು ಅವಕಾಶ ಮಾಡಿದ್ದಾರೆ. ಜೊತೆಗೆ ಅದಾದ್ಮೇಲೆ ಬೆಳಿಗ್ಗೆ 2ನೇ ದಿನಕ್ಕೂ ಮತ್ತೆ ಟೆಸ್ಟ್ ಮಾಡಿಸ್ಲಿಕ್ಕೂ CBC ಮಾಡ್ಸಕ್ಕೆ ಒಂದು ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಮನೆ ಸಚಿವರು ಸಹ 3:30ಗೆ ನಮ್ಮ ಜಿಲ್ಲೆ ಎಲ್ಲ ಒಂದು ಅಧಿಕಾರಿಗಳ ಒಂದು ಸಭೆಯನ್ನ ಕರೆದಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ಅದರಲ್ಲೂ ಏನೇನು ರಾಜ್ಯ ಸರ್ಕಾರದಿಂದ ಒಂದು ಗೈಡ್ಲೈನ್ಸ್ ಬರುತ್ತೆ, ಆ ಗೈಡ್ಲೈನ್ಸ್ ಮುಖಾಂತರ ನಾವು ನಮ್ಮ ಜಿಲ್ಲಾ ಎಲ್ಲ ಜಿಲ್ಲಾಡಳಿತದಿಂದ ಸೂಕ್ತವಾಗಿ ಹೋಗ್ತೋದ್ರಿ. ಈಗ ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ್ತೀನಿ. ಒಂದು ಸಹಾಯವಾಣಿ ಮಾಡ್ಬೇಕನ್ನೋದೊಂದು ಎಲ್ಲರ ಒಂದು ಸಾರ್ವಜನಿಕರ ಒಂದು ಕೋರಿಕೆ ಇದೆ. ಅದು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಸಂಬಂಧಪಟ್ಟ ನಮ್ಮ PHO, ಡಿಸ್ಟ್ರಿಕ್ಟ್ ಸರ್ಜನ್ ಆಗಿರ್ಬೋದು, ಇವರೆಲ್ಲ ಒಂದು ಮಾಹಿತಿ ತಗೊಂಡು ಅದನ್ನ ಆದಷ್ಟು ಬೇಗ ಓಪನ್ ಮಾಡ್ಲಿಕ್ಕೆ ನಾವು ಎಲ್ಲ ಸಿದ್ಧ ಮಾಡ್ಕೊಂತೀವಿ. ಎಲ್ಲಕ್ಕಿಂತ ಇದು ಅರಿವು ಮುಖ್ಯ. ಈಗ ಡೆಂಗ್ಯೂ ಜ್ವರ ಬಂದಿಂದ ಹೆದರ್ಕೊಳ್ಳೋದೇನ್ ಬೇಡ. ಪ್ರಾಥಮಿಕವಾಗಿ ತೋರಿಸಿದ್ರೆ ಖಂಡಿತವಾಗಿ ಅದು ಯಾವುದೇ ರೀತಿಯ ಪ್ರಾಣಹಾನಿ ಆಗಲ್ಲ. ಏನು ಜ್ವರ ಬಂದಿದೆ ಅಂದ್ಬಿಟ್ಟು ಮೆಡಿಕಲ್ ಸ್ಟೋರ್ ಹೋಗ್ಬಿಟ್ಟು ಒಂದು ಮಾತ್ರೆ ತಗೊಂಡು ಸೆಲ್ಫ್ ಮೆಡಿಕೇಶನ್ ಮಾಡೋದನ್ನ ದಯಮಾಡಿ ಅದನ್ನ ನಿಲ್ಸ್ಬೇಕು ಅನ್ನೋದು ನಾನು ಮಾಧ್ಯಮ ಮುಖಾಂತರ ನಾನು ಕೇಳ್ಕೊತೀನಿ. ಸೆಲ್ಫ್ ಮೆಡಿಕೇಶನ್ ಯಾವತ್ತೂ ಯಾವುದೇ ಕಾಯಿಲೆಗಾಗಿರ್ಬೋದು ಅದು ಮಾಡಬಾರ್ದು. ಜ್ವರ ಬಂದಿದ್ ಕೂಡಲೇ ಮಕ್ಕಳನ್ನ ದಯಮಾಡಿ ಟೆಸ್ಟ್ಗೆ ಸಹ ರಾಜ್ಯ ಸರ್ಕಾರ ಇಷ್ಟು ಅಂತ ಫಿಕ್ಸ್ ಮಾಡಿದೆ ದರವನ್ನ. ಫಸ್ಟ್ ಜ್ವರ ಅಂತಿದಂಗೆ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ನಾನು ಮನವಿಯನ್ನ ಮಾಡ್ತೀನಿ. ಅದೇ ರೀತಿ ಎಲ್ಲಾ ತಾಲೂಕು ಆಸ್ಪತ್ರೆಯಲ್ಲೂ ನಮ್ಮ ಒಂದು ಏನು ವೈದ್ಯರ ಒಂದು ತಂಡ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅದೇ ರೀತಿಯಲ್ಲಿ ಜಿಲ್ಲೆಯಲ್ಲಿ ಸಹ ಒಂದು ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಆಗಿರ್ಬೋದು, ಇಲ್ಲಿ ನಮ್ಮ ಕುಟುಂಬ ಕಲ್ಯಾಣ ಇಲಾಖೆ, ಅದು ನಮ್ಮ BHO ಅವರ ಒಂದು ಏನಿರ್ಬೋದು, ಎಲ್ಲರ ಒಂದು ಟೀಮ್ ನಡ್ಕೊಂಡು ಚೆನ್ನಾಗಿ ಹೋಗ್ತಾ ಇದೆ. ಇನ್ನ ಮುಂದಿನ ದಿನಗಳಲ್ಲಿ ನಾನು ಮಾಧ್ಯಮಕ್ಕೆ ಹೇಳೋದಷ್ಟೇ, ಎಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಡೆಂಗ್ಯೂನ ನಾವು ನಿರ್ಮೂಲನೆ ಮಾಡಕ್ಕಂತೂ ನಾವೆಲ್ಲ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ನಾವು ಪ್ರಿಕಾಷನರಿ ಮೆಷರ್ಸ್ ನಾವು ಮುಂಚೆನೆ ತಗೊಂಡ್ರೆ ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಡೆಂಗ್ಯೂ ಹರಡೋಕೆ ನಾವೆಲ್ಲ ಸಹಕಾರ ಮಾಡೋಣ ಅಂತ ಹೇಳ್ತಾ, ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.